ಜೀವನದಲ್ಲಿ ಮನುಷ್ಯ ಯಾವುದನ್ನ ಬೇಕಾದರೂ ಕೂಡ ನಿಲ್ಲಿಸಬಹುದಂತೆ, ಆದರೆ ದೇಹದ ಒಳಗೆ ಈ ಜೀವ ಸದಾ ಕಾಲ ವಾಸ ಮಾಡಬೇಕು ಅಂತಾದರೆ ಅವನಿಗೆ ಭೋಜನವನ್ನ ಕೊಡ್ತಾ ಇದ್ರೆ ಮಾತ್ರ. ಹಾಗಾದ್ರೆ ನಮ್ಮ ಜೀವನದಲ್ಲಿ ನಿರಂತರವಾಗಿ ನಡೆಯತಕ್ಕಂತಹ ಯಜ್ಞ ಅಂದ್ರೆ ಅದು ಭೋಜನ ಯಜ್ಞ, ವೈಶ್ವಾನರ ಯಜ್ಞ. ಆದ್ದರಿಂದ ಈ ಅನೇಕ ದಿನಗಳ ಈ ವೈಶ್ವಾನರ ಯಜ್ಞವನ್ನ ನಡೆಸೋದಕ್ಕೋಸ್ಕರ ಈ ಪದಾರ್ಥಗಳನ್ನ ತಾವೇ ಇಟ್ಟುಕೊಳ್ಳಬಹುದಲ್ಲವೇ? ಯಾಕೆ ಪುನಃ ನಮಗೆ ವಾಪಸ್ ಕೊಡ್ತೀರಿ ಅಂತ ಕೇಳಿದಾಗ ವೆಂಕಟನಾಥರು ಹೇಳ್ತಾ ಇದ್ರಂತೆ, ಈ ಹೊತ್ತಿಗೆ ನನ್ನ ಹಸಿವು ತೀರಲಿಕ್ಕೆ ಎಷ್ಟು ಪದಾರ್ಥ ಬೇಕೋ ಅಷ್ಟನ್ನ ಮಾತ್ರ ಕೊಡಿ. ಯಾಕೆ? ಈ ಹೊತ್ತಿಗೆ ನಾನೆಷ್ಟು ಹಸಿವೆಯಿಂದ ಕಂಗೆಟ್ಟಿದ್ದೇನೋ ಅದರಂತೆ ನನ್ನಂತೆ ಅನೇಕ ಪ್ರಾಣಿಗಳು ಇವತ್ತಿನ ದಿನ ಹಸಿವೆಯಿಂದ ಎಷ್ಟು ದುಃಖವನ್ನು ಅನುಭವಿಸ್ತಾ ಇರ್ತಾವೋ ಏನೋ. ಆ ಪ್ರಾಣಿಗಳನ್ನ ಹುಡುಕಿ, ಆ ಜನರನ್ನ ಹುಡುಕಿ ಅವರೆಲ್ಲರಿಗೂ ಕೂಡ ಈ ಪದಾರ್ಥಗಳನ್ನ ದಾನ ಮಾಡಿ, ಈಗಂತೂ ನನ್ನ ಹಸಿವು ಇಂಗತ್ತೆ, ರಾತ್ರಿದು ರಾತ್ರಿಗೆ, ನಾಳೆಯದ್ದು ನಾಳಿಗೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दी वरेन्दवे श्री राघवेन्द्र गुरवे नमो अत्यन्तदयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೆಂಕಟನಾಥರ ಬಡತನದ ಪರಾಕಾಷ್ಠತೆ ಯಾವ ಮಟ್ಟಿಗೆ ಇತ್ತು ಅನ್ನೋದನ್ನ ಅನೇಕ ರೀತಿಯಾಗಿ ಕವಿಗಳು ನಮ್ಮ ಕಣ್ಣ ಮುಂದೆ ತೋರಿಸಿಕೊಟ್ಟಿದ್ದಾರೆ. ಆದರೆ ಎಷ್ಟೇ ಬಡತನ ಇದ್ದರೂ ಕೂಡ ಅವರ ಧರ್ಮನಿಷ್ಠೆ, ಅವರ ಪಾಠದ ದೀಕ್ಷೆ ಇದಾವುದೂ ಕೂಡ ಅವರ ಜೀವನಕ್ಕೆ ತೊಂದರೆಯನ್ನುಂಟು ಮಾಡಲಿಲ್ಲ. ಬಡತನ ಈ ಯಾವ ಕೆಲಸಗಳಿಗೂ ಕೂಡ ತೊಂದರೆಯನ್ನುಂಟು ಮಾಡಲಿಲ್ಲ ಅನ್ನೋದನ್ನ ಕವಿಗಳು ಇಲ್ಲಿ ಅತ್ಯಂತ ಮನ ಮುಟ್ಟುವಂತೆ ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. चेदप्यादरात् भोक्तृचिह्नं सन्धार्यायं शास्त्रमुख्यादजस्रं हर्षं प्राप्ता ह्यात्मधर्मानुरूपा पत्याकारस्पर्शनालापजातम्. ಯಾವ ಧಾನ್ಯಗಳು ಕೂಡ ಧವಸ ಧಾನ್ಯಗಳು ಅವರ ಮನೆಯಲ್ಲಿ ಇರಲಿಲ್ಲ. ಕಳೆದ ಶ್ಲೋಕದಲ್ಲಿ ನೋಡಿದಂತೆ ನಮಗೆಲ್ಲರಿಗೂ ಕೂಡ 15 ದಿನಕ್ಕೆ ಒಂದು ಬಾರಿ ಉಪವಾಸ ಸಿಕ್ಕರೆ ಆ ವೆಂಕಟನಾಥರಿಗೆ ತಿಂಗಳಿಗೆ 5-6 ಬಾರಿ ಉಪವಾಸದಲ್ಲೇ ದಿನಗಳನ್ನ ಕಳೀತಾ ಇದ್ರು. ಅಷ್ಟು ಬಡತನ, ದಾರಿದ್ರ್ಯ ಅವರನ್ನ ಪೀಡಿಸ್ತಾ ಇತ್ತು. ಅಷ್ಟೇ ಅಲ್ಲ, ಏನಾದ್ರೂ ಕೂಡ ರಾಯರ ಸಿರಿವಂತಿಕೆಗೆ ಅಥವಾ ಅವರ ಸಂಬಂಧಿಕರ ಸಿರಿವಂತಿಕೆಗೆ ಬೇಕಾದರೆ ದೃಷ್ಟಾಂತವನ್ನ ಜಗತ್ತಿನಲ್ಲಿ ಕೊಟ್ಟು ಬಿಡಬಹುದು. ಆದರೆ ವೆಂಕಟನಾಥರ ಬಡತನಕ್ಕೆ, ದಾರಿದ್ರ್ಯಕ್ಕೆ ಮಾತ್ರ ಜಗತ್ತಿನಲ್ಲಿ ಯಾವ ದೃಷ್ಟಾಂತವನ್ನು ಕೂಡ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ.
ಅಂಥ ಒಂದು ವಿಚಿತ್ರ ಬಡತನವನ್ನ ಅವರು ತಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದ್ರು ಅನ್ನೋದನ್ನ ನಾವು ನೋಡಿದ್ವಿ. ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಬಡತನ ಇದ್ರೂ ಕೂಡ ಅನೇಕ ಜನ ಶಿಷ್ಯರೆಲ್ಲರೂ ಕೂಡ ಇವರ ಬಡತನಕ್ಕೆ ಮರುಕಪಟ್ಟವರಾಗಿ ಅತ್ಯಂತ ದುಃಖವನ್ನ ಹೊಂದಿದವರಾಗಿ ಆ ಎಲ್ಲ ಶಿಷ್ಯರು ಕೂಡ ಈ ವೆಂಕಟನಾಥರಿಗೆ ಭೋಜನಕ್ಕೋಸ್ಕರ ಅಂತ ಹೇಳಿ ಅನೇಕ ಪದಾರ್ಥಗಳನ್ನ ತಂದು ಕೊಡ್ತಾ ಇದ್ರಂತೆ ಆ ವೆಂಕಟನಾಥರಿಗೆ. ಆದರೆ ಆ ವೆಂಕಟನಾಥರು ಮಾತ್ರ ಬಹಳ ಸಂಕೋಚ ಸ್ವಭಾವದವರು. ಯಾರೇ ತಂದು ಕೊಟ್ಟರೂ ಕೂಡ ಆ ಪದಾರ್ಥಗಳನ್ನ ಮುಟ್ಟತಾ ಇರಲಿಲ್ಲ. ತುಂಬಾ ಒತ್ತಾಯ ಮಾಡಿ ಈ ಪದಾರ್ಥಗಳನ್ನ ನೀವು ಸ್ವೀಕರಿಸಲೇಬೇಕು ಅಂತ ಒತ್ತಾಯ ಮಾಡಿದರೆ ಆಗ ಎಷ್ಟನ್ನ ಸ್ವೀಕಾರ ಮಾಡ್ತಾ ಇದ್ರು. ನಮಗೆಲ್ಲ ಒಬ್ಬ ಆದರ್ಶ ಪುರುಷರಾಗಿದ್ದಾರೆ ಇವತ್ತಿನ ದಿನ ಈ ವೆಂಕಟನಾಥರು. ಆ ಹೊತ್ತಿನ ಅವರ ಹೊಟ್ಟೆಯ ಹಸಿವು ತೀರಲಿಕ್ಕೆ ಎಷ್ಟು ಪದಾರ್ಥಗಳು ಬೇಕೋ ಅಷ್ಟು ಪದಾರ್ಥಗಳನ್ನ ಮಾತ್ರ ಸ್ವೀಕಾರ ಮಾಡಿ ಉಳಿದೆಲ್ಲ ಪದಾರ್ಥಗಳನ್ನು ಕೂಡ ಹಾಗೇ ಕೊಟ್ಟು ಬಿಡ್ತಾ ಇದ್ರಂತೆ ತಂದು ಕೊಟ್ಟವರಿಗೆ. ಕೇಳ್ತಾ ಇದ್ರು, ಯಾಕೆ ರಾತ್ರಿಗೆ ಅಥವಾ ನಾಳೆಗೆ ಇನ್ನೂ ಸುಮಾರು ದಿನಗಳ ಪರ್ಯಂತ ಈ ಭೋಜನ ಯಜ್ಞ ನಿರಂತರವಾಗಿ ನಡೆಯತಕ್ಕಂತಹದ್ದು. ಜೀವನದಲ್ಲಿ ಮನುಷ್ಯ ಯಾವುದನ್ನ ಬೇಕಾದರೂ ಕೂಡ ನಿಲ್ಲಿಸಬಹುದಂತೆ, ಆದರೆ ದೇಹದ ಒಳಗೆ ಈ ಜೀವ ಸದಾ ಕಾಲ ವಾಸ ಮಾಡಬೇಕು ಅಂತಾದರೆ ಅವನಿಗೆ ಭೋಜನವನ್ನ ಕೊಡ್ತಾ ಇದ್ರೆ ಮಾತ್ರ. ಹಾಗಾದ್ರೆ ನಮ್ಮ ಜೀವನದಲ್ಲಿ ನಿರಂತರವಾಗಿ ನಡೆಯತಕ್ಕಂತಹ ಯಜ್ಞ ಅಂದ್ರೆ ಅದು ಭೋಜನ ಯಜ್ಞ, ವೈಶ್ವಾನರ ಯಜ್ಞ. ಆದ್ದರಿಂದ ಈ ಅನೇಕ ದಿನಗಳ ಈ ವೈಶ್ವಾನರ ಯಜ್ಞವನ್ನ ನಡೆಸೋದಕ್ಕೋಸ್ಕರ ಈ ಪದಾರ್ಥಗಳನ್ನ ತಾವೇ ಇಟ್ಟುಕೊಳ್ಳಬಹುದಲ್ಲವೇ? ಯಾಕೆ ಪುನಃ ನಮಗೆ ವಾಪಸ್ ಕೊಡ್ತೀರಿ ಅಂತ ಕೇಳಿದಾಗ ವೆಂಕಟನಾಥರು ಹೇಳ್ತಾ ಇದ್ರಂತೆ, ಈ ಹೊತ್ತಿಗೆ ನನ್ನ ಹಸಿವು ತೀರಲಿಕ್ಕೆ ಎಷ್ಟು ಪದಾರ್ಥ ಬೇಕೋ ಅಷ್ಟನ್ನ ಮಾತ್ರ ಕೊಡಿ. ಯಾಕೆ? ಈ ಹೊತ್ತಿಗೆ ನಾನೆಷ್ಟು ಹಸಿವೆಯಿಂದ ಕಂಗೆಟ್ಟಿದ್ದೇನೋ ಅದರಂತೆ ನನ್ನಂತೆ ಅನೇಕ ಪ್ರಾಣಿಗಳು ಇವತ್ತಿನ ದಿನ ಹಸಿವೆಯಿಂದ ಎಷ್ಟು ದುಃಖವನ್ನು ಅನುಭವಿಸ್ತಾ ಇರ್ತಾವೋ ಏನೋ. ಆ ಪ್ರಾಣಿಗಳನ್ನ ಹುಡುಕಿ, ಆ ಜನರನ್ನ ಹುಡುಕಿ ಅವರೆಲ್ಲರಿಗೂ ಕೂಡ ಈ ಪದಾರ್ಥಗಳನ್ನ ದಾನ ಮಾಡಿ, ಈಗಂತೂ ನನ್ನ ಹಸಿವು ಇಂಗತ್ತೆ, ರಾತ್ರಿದು ರಾತ್ರಿಗೆ, ನಾಳೆಯದ್ದು ನಾಳಿಗೆ. ನಾವು ಯಾವತ್ತಾದ್ರೂ ಕೂಡ ಈ ರೀತಿಯಾಗಿ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಉಂಟೆ? ಎಲ್ಲಾದ್ರೂ ಯಾತ್ರೆಗೆ ಹೋಗ್ತಾ ಇದ್ದೇವೆ ಅಂದ್ರೆ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡೇ ನಾವು ಯಾತ್ರೆಗೆ ಹೋಗ್ತೇವೆ ಹೊರತು ಮಠ ಮಂದಿರಗಳಲ್ಲಿ ಊಟ ಇಲ್ಲ ಅಂದರೆ ಆ ತೀರ್ಥಕ್ಷೇತ್ರವೇ ಗೋವಿಂದಾಯ ನಮಃ. ಮನೆಯಲ್ಲಿಯೂ ಕೂಡ ಊಟ ಮೊದಲಾದ ಯಜ್ಞಗಳನ್ನ ನಡೆಸಬೇಕಾದರೆ ಕೇವಲ ಬೆಳಿಗ್ಗೆದು ಮಾತ್ರ ಚಿಂತೆ ಅಲ್ಲ, ರಾತ್ರಿ, ನಾಳೆ ಬೆಳಿಗ್ಗೆ, ನಾಳೆ ಮಧ್ಯಾಹ್ನ, ನಾಳೆ ರಾತ್ರಿ, ಹೀಗೆ ಅನೇಕ ದಿನಗಳ ಆಲೋಚನೆಯನ್ನ ಮಾಡ್ತಾ ನಾವೆಲ್ಲ ದಿನಗಳನ್ನ ಕಳೀತಾ ಇರ್ತೇವೆ. ಹಾಗಾದ್ರೆ ನಾವು ಕೂಡ ಜೀವನದಲ್ಲಿ ಹೇಗೆ ಇರಬೇಕು ಅನ್ನೋದನ್ನ ಈ ವೆಂಕಟನಾಥರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಶಿಷ್ಯರು ತಂದು ಕೊಟ್ಟಿದ್ದನ್ನ ಇಸ್ಕೊಳ್ಳಿಕ್ಕೂ ಕೂಡ ಅವರಿಗೆ ಸ್ವಲ್ಪ ಸಂಕೋಚ ಆಯ್ತಂತೆ. ಸಂಕೋಚ ಆಗಿದ್ದಕ್ಕೋಸ್ಕರ ಏನು ಮಾಡೋದು? ಅಂಗಾರ ಅಕ್ಷತೆ, ಒಬ್ಬ ಬ್ರಾಹ್ಮಣ ಅವನ ಭೋಜನ ಆಗಿದೆಯೋ ಅಥವಾ ಇಲ್ಲವೋ ಅಂತ ಹೇಗೆ ಕಂಡು ಹಿಡಿತಾರೆ ವೈದಿಕ ಸಮಾಜದಲ್ಲಿ ಅಂದರೆ ಭೋಕ್ತೃ ಚಿಹ್ನೆ, ಭೋಕ್ತೃವಿನ ಚಿಹ್ನೆ, ಊಟ ಮಾಡಿರುವವನ ಚಿಹ್ನೆ ಯಾವುದು ಅಂದರೆ ಅಂಗಾರ ಮತ್ತೆ ಅಕ್ಷತೆ. ಈ ಎರಡನ್ನೂ ಕೂಡ ಧರಿಸಿದಾಗ ಆಗ ಯಾವ ಶಿಷ್ಯರು ಕೂಡ ತಂದುಕೊಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ,
ನಾವೆಲ್ಲ ಇವತ್ತಿನ ದಿನ ಪ್ರಪಂಚದಲ್ಲಿ ಇರ್ತಕ್ಕಂಥ ನಾವು ಊಟ ಆದರೂ ಕೂಡ ಆ ಭೋಕ್ತೃವಿನ ಚಿಹ್ನೆಯನ್ನ ಹಚ್ಚಿಕೊಳ್ಳಲಿಕ್ಕೆ ಔದಾಸೀನ್ಯವನ್ನ ವ್ಯಕ್ತಪಡಿಸ್ತೇವೆ ಒಂದೊಂದು ಬಾರಿ. ಆದರೆ ವೆಂಕಟನಾಥರು ತಮ್ಮ ಆ ಜೀವನದಲ್ಲಿ ಊಟ ಆಗದೇ ಇದ್ದರೂ ಕೂಡ ಭೋಕ್ತೃವಿನ ಚಿಹ್ನೆಯನ್ನ ಮಾತ್ರ ತಪ್ಪದೇ ಧರಿಸ್ತಾ ಇದ್ರಂತೆ ಅವರು. ಯಾಕೆ? ಧರಿಸದೇ ಇದ್ದ ಅನೇಕ ಸಂದರ್ಭಗಳಲ್ಲಿ ಅನೇಕ ಶಿಷ್ಯರು ಅವರಿಗೆ ಅನೇಕ ಧಾನ್ಯ ಪದಾರ್ಥಗಳನ್ನ ತಂದು ಕೊಡ್ತಾ ಇದ್ದರು. ಅದನ್ನು ಇಸ್ಕೊಳ್ಳಿಕ್ಕೆ, ಸ್ವೀಕರಿಸಲಿಕ್ಕೆ ಸಂಕೋಚ ಪಟ್ಟವರಾಗಿ ಈ ಒಂದು ಉಪಾಯವನ್ನ ಕಂಡು ಹಿಡ್ಕೋತಾರಂತೆ ಈ ವೆಂಕಟನಾಥರು. ಯಾರಾದ್ರೂ ಕೂಡ ಹಸಿವಾದಾಗ ಹೊಟ್ಟೆ ತುಂಬಿದೆ ಅಂತ ಯಾರಾದ್ರೂ ಕೂಡ ಹೇಳೋದನ್ನ ನೋಡಿದ್ದೇವ ನಾವು. ಒಬ್ಬ ವ್ಯಕ್ತಿಯ ಹಸಿವು ಅವನ ಜೀವನದಲ್ಲಿ ಅವನಿಗಿರುವಂತಹ ಎಲ್ಲ ಲಜ್ಜೆಯನ್ನು ಕೂಡ ಬಿಡಿಸ್ತಕ್ಕಂತಹ ಏಕೈಕ ವಸ್ತು ಅದು ಜಗತ್ತಿನಲ್ಲಿ ಇದ್ರೆ ಅದು ಮನುಷ್ಯನಿಗೆ ಆಗುವಂತಹ ಹಸಿವೆ. ಆದರೆ ವೆಂಕಟನಾಥರು ಹಸಿವೆಯಲ್ಲಿದ್ದರೂ ಕೂಡ ಊಟ ಮಾಡಿದವನ ಯಾವ ಚಿಹ್ನೆ ಇದೆ, ಅಂಗಾರ ಮತ್ತೆ ಅಕ್ಷತೆಗಳು, ಅದನ್ನು ಹಚ್ಚಿಕೊಂಡು ಜಗಲಿಯ ಮೇಲೆ ಕುಳಿತುಕೊಳ್ತಾ ಇದ್ರು. ಮಧ್ವಾಚಾರ್ಯರು ಕೂಡ ತಮ್ಮ ಕೃಷ್ಣಾಮೃತ ಮಹಾರ್ಣವ ಎಂಬ ಗ್ರಂಥದಲ್ಲಿ ವಿಷ್ಣೋರಂಗಾರ ಶೇಷೇಣ, ಪ್ರತಿಯೊಬ್ಬ ಮನುಷ್ಯ ಪ್ರತಿನಿತ್ಯ ದೇವರ ಪೂಜೆಯನ್ನ ಮಾಡಿದ ಮೇಲೆ ಯಾವ ಆ ಭಗವಂತನಿಗೆ ಅರ್ಪಿತವಾದ ಅಂಗಾರ ಗಂಧ ಅಕ್ಷತೆಗಳು ಇದೆನೋ ಅದೆಲ್ಲವನ್ನೂ ಕೂಡ ತನ್ನ ದೇಹಕ್ಕೆ ಧಾರಣೆ ಮಾಡಿಕೊಳ್ಳಬೇಕು. ಕೆಲವರು ಹೇಳ್ತಾರೆ ಅಂಗಾರಕ್ಕೆ ಮಾತ್ರ ಪ್ರಮಾಣ, ಅಕ್ಷತೆಗೆ ಪ್ರಮಾಣ ಇಲ್ಲ. ಆದರೆ ನಮ್ಮ ಸಂಪ್ರದಾಯಗಳನ್ನ ಗಮನಿಸ್ತಾ ಬಂದರೆ ಯಾವ ಪ್ರಾಚೀನ ಯತಿಗಳೇ ಆಗಲಿ ಟೀಕಾಕೃತ್ಪಾದರಿಂದ ಆರಂಭ ಮಾಡಿಕೊಂಡು ಇವತ್ತಿನ ದಿನದ ಯತಿ ಪರಂಪರೆಯ ತನಕವೂ ಕೂಡ ಕೇವಲ ಅಂಗಾರವನ್ನ ಧರಿಸಿದಂತ ಯತಿಗಳನ್ನ ನಾವು ಇವತ್ತಿನ ತನಕವೂ ಕೂಡ ನೋಡಲೇ ಇಲ್ಲ. ಅದರಿಂದ ಅಂಗಾರಕ್ಕೆ ಎಷ್ಟು ಪ್ರಬಲವಾದ ಪ್ರಮಾಣ ಉಂಟೋ ಅಷ್ಟೇ ಶ್ರದ್ಧೆಯಿಂದ ಆ ಭಗವಂತನಿಗೆ ಅರ್ಪಿತವಾದ ಯಾವ ಅಕ್ಷತೆ ಇದೆ ಆ ಅಕ್ಷತೆಯನ್ನು ಕೂಡ ಅವಶ್ಯವಾಗಿ ಪ್ರತಿಯೊಬ್ಬ ಪುರುಷನು ಕೂಡ ಭೋಕ್ತೃವಿನ ಚಿಹ್ನೆಯಾದ ಆ ಅಂಗಾರ ಅಕ್ಷತೆಯನ್ನು ಧರಿಸಬೇಕು ಊಟಕ್ಕಿಂತ ಮುಂಚೆ. ಊಟ ಆದ ಮೇಲೆ ಅಕ್ಷತೆಯನ್ನು ಹಚ್ಚಿಕೊಳ್ಳೋದು ಯಾವಾಗ ಅಂದರೆ ಪೂರ್ವ ಪಂಕ್ತಿ ಮೊದಲಾದ ಆ ಪಿತೃಗಳಿಗೆ ಸಂಬಂಧಪಟ್ಟ ಯಾವ ಆ ಪಂಕ್ತಿಗಳಿದೆ ಆ ಪಂಕ್ತಿಗಳಲ್ಲಿ ಕುಳಿತುಕೊಂಡಾಗ ಮಾತ್ರ ಕೇವಲ ಅಂಗಾರ, ಊಟ ಆದ ಮೇಲೆ ಅಕ್ಷತೆಯನ್ನು ಧರಿಸ್ತಕ್ಕಂಥ ಸಂಪ್ರದಾಯ. ಅದಕ್ಕೋಸ್ಕರವೇ ಆ ಅಂಗಾರವನ್ನ ಮಾತ್ರ ಧರಿಸಿ ಊಟ ಮಾಡಿದೆವು ಅಂತ ಹೇಳಿದರೆ ಆ ಪುರುಷನಲ್ಲಿ ಪ್ರೇತ ಕಳೆ ಹಾಸು ಹೊಕ್ಕಾಗತ್ತಂತೆ. ಕೇವಲ ಅಂಗಾರವನ್ನ ಮಾತ್ರ ಧರಿಸದೆ ಅನೂಚಾನವಾಗಿ ಸಂಪ್ರದಾಯದಲ್ಲಿ ನಡೆದುಕೊಂಡು ಬಂದಂತೆ ಅಕ್ಷತೆಯನ್ನೂ ಕೂಡ ಅವಶ್ಯವಾಗಿ ಧರಿಸಬೇಕು ಅನ್ನೋದನ್ನ ಈ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ವೆಂಕಟನಾಥರೂ ಕೂಡ ಆ ಭೋಜನ ಆಗದೆ ಹೋದ್ರೂ ಕೂಡ ಇದನ್ನ ಧರಿಸ್ತಾ ಇದ್ರು ಅನ್ನೋದನ್ನ ನಮಗೆ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಕೆಲವರೆಲ್ಲ ಆಚಾರ್ಯರಿಗೆ ಊಟವೇ ಆಗಿಲ್ಲ, ಈ ಕಾರಣದಿಂದ ಅವರ ಹತ್ತಿರ ಇವತ್ತಿನ ದಿನ ಪಾಠವನ್ನು ಕೇಳೋದೇ ಬೇಡ ಅಂತ ಸುಮಾರು ಜನ ಹೇಳ್ತಾ ಇದ್ರು. ಯಾವಾಗ ಅಂಗಾರ ಅಕ್ಷತೆಯನ್ನ ಹಚ್ಚಿಕೊಳ್ಳದೆ ಇದ್ದಾಗ ವೆಂಕಟನಾಥರು ಯಾವ ಉಪಾಯವನ್ನ ಮಾಡಿದರು ಅಂದ್ರೆ ಅಂಗಾರ ಅಕ್ಷತೆ ಹಚ್ಚಿಕೊಳ್ಳದಿದ್ದರೆ ಊಟ ಮಾಡಿಲ್ಲ ಅಂತ ಗೊತ್ತಾಗತ್ತೆ. ಪ್ರತಿನಿತ್ಯ ಅವರು ಬರುವುದರ ಒಳಗೆ ಅಂಗಾರ ಅಕ್ಷತೆಯನ್ನು ಹಚ್ಚಿ ಜಗಲಿಯ ಮೇಲೆ ಕುಳಿತುಕೊಂಡರೆ ನಮ್ಮಂತೆ ಆಚಾರ್ಯರೂ ಕೂಡ ಇವತ್ತಿನ ದಿನ ಭೋಜನವನ್ನ ಸಮಾಪ್ತಿಗೊಳಿಸಿ ನಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾ ಇದ್ರಂತೆ ಶಿಷ್ಯರು. ಅವರೆಲ್ಲ ಅನ್ಕೋತಾ ಇದ್ರಂತೆ ಗುರುಗಳು ಸಿದ್ಧರಾಗುವುದಕ್ಕಿಂತ ಮುಂಚೆಯೇ ನಾವೆಲ್ಲರೂ ಕೂಡ ಶಾಸ್ತ್ರ ಪಾಠಕ್ಕೆ ಸಿದ್ಧರಾಗಬೇಕು. ಆದರೆ ನಮಗಿಂತ ಮುಂಚೆಯೇ ಈ ವೆಂಕಟನಾಥರು
ನಮಗೆ ಪಾಠವನ್ನ ಮಾಡ್ಲಿಕ್ಕೋಸ್ಕರ ಸಿದ್ಧರಾಗಿ ಕುಳಿತುಕೊಳ್ತಾರೆ ಅಂದ್ರೆ ಈ ವೆಂಕಟನಾಥರ ಶ್ರದ್ಧೆ, ಆದರ, ಆಸಕ್ತಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಗಮನಿಸಬೇಕು ಅಂತ ಕೂಡ ಕವಿಗಳು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಹೀಗೆ ಆ ಎಲ್ಲ ವೈದಿಕರು ಕೂಡ ಬಂದು ಇವರ ಹತ್ತಿರ ಪಾಠವನ್ನ ಕೇಳ್ತಾ ಇದ್ರು. ಆದರೆ ಈ ವೆಂಕಟನಾಥರು ಯಾವ ರೀತಿಯ ಪಾಠವನ್ನ ಮಾಡ್ತಾ ಇದ್ರು? ಶಾಸ್ತ್ರಂ ಉಖ್ಯಾತ್ ಅಜಸ್ರಂ, ನಿರಂತರವಾಗಿ ಯಾವ ಕ್ಲೇಶವೂ ಕೂಡ ಇಲ್ಲದೆ ಆ ಶಾಸ್ತ್ರ ಗ್ರಂಥಗಳ ಪಾಠವನ್ನ ಅಸ್ಖಲಿತವಾಗಿ ಬಂದ ಶಿಷ್ಯರಿಗೆ ಪಾಠವನ್ನ ಮಾಡ್ತಾ ಇದ್ರಂತೆ ಆ ವೆಂಕಟನಾಥರು. ಊಟ ಆಗಲಿ ಅಥವಾ ಆಗದೆ ಇರಲಿ, ನಮ್ಮ ಹಾಗೆ ಸೋಮಾರಿಗಳಲ್ಲ. ಯಾಕೆ? ಊಟ ಇಲ್ಲದೆ ಇರುವ ದಿನ ಉಪವಾಸ ಅನ್ನೋ ಕಾರಣಕ್ಕೋಸ್ಕರ ಸುಸ್ತಾಗತ್ತೆ ಅನ್ನುವಂತಹ ಒಂದು ನೆವದಿಂದ ನಾವ್ಯಾರೂ ಕೂಡ ಪಾಠವನ್ನ ಮಾಡಲ್ಲ. ಊಟ ಆದ ಮೇಲೆ ಹೊಟ್ಟೆ ತುಂಬಿದೆ ಅನ್ನೋ ಕಾರಣಕ್ಕೋಸ್ಕರ ವಿಶ್ರಾಂತಿಯನ್ನ ತೆಗೆದುಕೊಂಡು ಶಾಸ್ತ್ರ ಪಾಠವನ್ನ ನಾವು ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ. ಆದ್ರೆ ವೆಂಕಟನಾಥರು ಮಾತ್ರ ಅವರ ಶಾಸ್ತ್ರ ಪಾಠದ ದೀಕ್ಷೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ, ಭೋಜನ ಆಗಲಿ ಭೋಜನ ಆಗದೇ ಇರಲಿ, ಆದರೂ ಕೂಡ ನಿರಂತರವಾಗಿ ಬಂದ ಎಲ್ಲ ಶಿಷ್ಯರಿಗೂ ಕೂಡ ಆದರದಿಂದ ಶಾಸ್ತ್ರ ಪಾಠವನ್ನು ಮಾಡ್ತಾ ಇದ್ರು. ಹೇಗೆ? ನಾತ್ಯತ್ವರ ನಾತಿರಯ ನಸ್ಖಲಂತಿ ನಿರಂತರ. ಅವರ ಪಾಠದ ಶೈಲಿ ಯಾವ ರೀತಿಯ ಇತ್ತು? ಕೆಲವರೆಲ್ಲ ಗುರುಗಳು ಇರ್ತಾರೆ, ಅತ್ಯಂತ ವೇಗವಾಗಿ ಪಾಠವನ್ನ ಮಾಡಿಬಿಡೋದು. ಇನ್ನು ಕೆಲವರು ಇರ್ತಾರೆ, ಅತ್ಯಂತ ನಿಧಾನವಾಗಿ ಮಾಡೋದು. ಇವೆರಡೂ ಕೂಡ ಅತ್ಯಂತ ಹೇಯ. ಅತೀ ವೇಗದಲ್ಲಿ ಪಾಠ ಮಾಡಿದರೆ ಯಾರಿಗೆ ತಾನೇ ಅರ್ಥ ಆಗತ್ತೆ? ಅತೀ ನಿಧಾನವಾಗಿ ಮಾಡಿದರೆ ಪಾಠ ಕೇಳುವವರಿಗೆ ನಿದ್ದೆ ಬರ್ಲಿಕ್ಕೆ ಆರಂಭ ಆಗುತ್ತೆ. ಪಾಠ ಮಾಡಬೇಕಾದರೆ ಎಡುತ್ತಾ ಇದ್ರೆ, ಏನಾದ್ರೂ ಸ್ಖಲನ ಉಂಟಾಗ್ತಾ ಇದ್ದರೆ ಕೇಳುವವರಿಗೆ ಅಷ್ಟು ಆದರ ಆ ಪಾಠದಲ್ಲಿ ಉಂಟಾಗೋದಿಲ್ಲ. ವೆಂಕಟನಾಥರ ವ್ಯಾಖ್ಯಾನ ಯಾವ ಕ್ರಮದಲ್ಲಿ ಇತ್ತು ಅಂತ ಹೇಳಿದರೆ, ನಾತ್ಯತ್ವರ ನಾತಿರಯ ನಸ್ಖಲಂತಿ ನಿರಂತರ ಅನಾನಾಮಯವೇತ್ಯೇವ. ನಾರಾಯಣ ಪಂಡಿತರು ಮಧ್ವವಿಜಯ ಗ್ರಂಥದಲ್ಲಿ ಹೇಳಿದಂತೆ ಮಧ್ವಾಚಾರ್ಯರ ವ್ಯಾಖ್ಯಾನ ಯಾವ ಕ್ರಮದಲ್ಲಿ ಇತ್ತೋ ಅದೇ ಕ್ರಮದಲ್ಲಿ ಈ ವೆಂಕಟನಾಥರ ಶಾಸ್ತ್ರ ಪಾಠನದ ಶೈಲಿಯೂ ಕೂಡ ಅಷ್ಟೇ ಅದ್ಭುತವಾಗಿ ಇತ್ತು ಅಂತ ಹೇಳ್ತಾರೆ. ಹೀಗೆ ನಿರಂತರವಾಗಿ ಶಾಸ್ತ್ರ ಪಾಠವನ್ನ ಮಾಡ್ತಾ ಆ ಶಾಸ್ತ್ರ ರಕ್ಷಕರಾಗಿ ಉತ್ತಮ ವಿದ್ವಾಂಸರಾಗಿ ಆ ಶಾಸ್ತ್ರವನ್ನ ರಕ್ಷಣೆ ಮಾಡ್ತಾ ಇದ್ರು. ಆದ್ರೆ ವೆಂಕಟನಾಥರೇನೋ ತಿನ್ಲಿಕ್ಕಿಲ್ಲ, ಮಲಗ್ಲಿಕ್ಕಿಲ್ಲ, ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಆ ವೆಂಕಟನಾಥರೇನೋ ಹಿಸ್ಕೋತಾರೆ. ಆದ್ರೆ ಅವರ ಮಡದಿಯಾದ ಯಾವ ಆ ಸರಸ್ವತೀ ದೇವಿ ಇದ್ದಾಳೆ, ಅವಳು ಹೇಗಿದ್ಲು ಅಂತ ಹೇಳಿದ್ರೆ, ಈಗಿನ ಕಾಲದ ಆಧುನಿಕ ಕಾಲದ ಪ್ರತಿಯೊಂದು ಹೆಣ್ಣಿಗೂ ಕೂಡ ಒಬ್ಬ ಮಾರ್ಗದರ್ಶಕಳಾಗಿ ಆ ವೆಂಕಟನಾಥರ ಮಡದಿಯಾಗಿ ಇವತ್ತಿನ ದಿನ ನಮಗೆ ತೋರ್ತಾ ಇದ್ದಾಳೆ. ಹೇಗೆ? ಹರ್ಷಂ ಪ್ರಾಪ್ತ ಹಪ್ಪಧರ್ಮಾನುರೂಪ ಪಪ್ತ್ಯಾಕಾರ ಸ್ಪರ್ಶನ ಲಾಭಜಾತಂ. ಅತ್ಯಂತ ಸಂತೋಷವನ್ನು ಪಟ್ಲಂತೆ. ಹರ್ಷಂ ಪ್ರಾಪ್ತ, ಜೀವನದಲ್ಲಿ ಭೌತಿಕ ಸಂಪತ್ತಿನ ಬಡತನ ಇದೆ ಅಂದ ಮಾತ್ರಕ್ಕೆ ಜೀವನದಲ್ಲಿ ದುಃಖ ಪಡಬೇಕು ಅಂತೇನೂ ಕೂಡ ಇಲ್ಲ. ಯಾಕೆ? ರಕ್ಷತೀತ್ಯೇವ ವಿಶ್ವಾಸಃ ತದೀಯೋಹಮಿತಿ ಸ್ಮೃತಿ. ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನೋ ವಿಶ್ವಾಸ ಇದ್ದರೆ ಹೇಗ್ ಬೇಕಾದ್ರೂ ಕೂಡ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಎಂಥ ಕಷ್ಟ ಪರಿಸ್ಥಿತಿಯಲ್ಲಿ ನಾವು ಇದ್ದರೂ ಕೂಡ ಆ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಅನೇಕ ದೃಷ್ಟಾಂತಗಳನ್ನು ಇವತ್ತಿನ ದಿನ ನಾವು ನೋಡಬಹುದಾಗಿದೆ.
ಅನೇಕ ವರ್ಷಗಳ ಹಿಂದೆ ಒಂದು ವಿಮಾನ ಹಾರ್ತಾ ಇತ್ತು. ಆ ವಿಮಾನ ಪೈಲಟ್ಟಿನ ನಿಯಂತ್ರಣ ತಪ್ಪಿ ಆ ವಿಮಾನ ಕೆಳಗಡೆ ಬಿದ್ದೋಯ್ತು. ಆ ವಿಮಾನದಲ್ಲಿ ಇದ್ದ ಎಲ್ಲ ಜನರು ಕೂಡ 100ಕ್ಕೆ 90ರಷ್ಟು ಜನ ಸತ್ತು ಹೋಗಿದ್ದಾರೆ. ಇನ್ನು ಉಳಿದವರು ಅನೇಕ ಗಂಭೀರ ಗಾಯಗಳಿಂದ ಪೀಡಿತರಾಗಿದ್ದಾರೆ. ಆದ್ರೆ ಒಂದೇ ಒಂದು ಮಗು ಮಾತ್ರ ಆ ಬದುಕಿ ಉಳಿದಿತ್ತಂತೆ. ಆ ಸಂದರ್ಭದಲ್ಲಿ ಅದು ಹೇಗ್ ಸಾಧ್ಯ ಅಂತ ಆಲೋಚನೆ ಮಾಡಿದ್ರೆ, ಯಾವ ಮಗು ಬದುಕಿ ಉಳಿದಿತ್ತೋ ಆ ಮಗುವಿನ ಮೇಲೆ ಕೃಷ್ಣ ಪರಮಾತ್ಮ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದ ಯಾವ ಶ್ರೀಮದ್ ಭಗವದ್ಗೀತಾ ಅನ್ನುವ ಗ್ರಂಥ ಇದೆಯೋ ಆ ಗ್ರಂಥ ಆ ಮಗುವಿನ ದೇಹದ ಮೇಲೆ ಇತ್ತು. ಹಾಗಾದ್ರೆ ಭಗವಂತನ ರಕ್ಷಣೆ ಇದ್ದರೆ ಯಾವುದೇ ಸಂದರ್ಭ ಆಗಲಿ, ಬಡತನವೇ ಇರಲಿ, ಅಂಥ ಅನೇಕ ಕಷ್ಟ ಪರಿಸ್ಥಿತಿಗಳಲ್ಲಿಯೂ ಕೂಡ ಆ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನುವಂತಹ ವಿಶ್ವಾಸ ಇದ್ದರೆ ಆ ವಿಶ್ವಾಸವೇ ನಮ್ಮನ್ನು ಎಷ್ಟೋ ಕಷ್ಟಗಳಿಂದ ನಮ್ಮನ್ನ ದೂರ ಮಾಡುತ್ತೆ. ಅದೇ ರೀತಿಯಾಗಿ ಆ ವೆಂಕಟನಾಥರ ಮಡದಿಯಾದ ಸರಸ್ವತಿ ದೇವಿ ನನ್ನ ಗಂಡನಿಗೆ ಭೌತಿಕ ಸಂಪತ್ತಿನ ಕೊರತೆ ಇದ್ದರೂ ಕೂಡ ಆಧ್ಯಾತ್ಮಿಕ ಸಂಪತ್ತಿನ ಕೊರತೆ ಇಲ್ಲ. ಇಡೀ ಆಧ್ಯಾತ್ಮಿಕ ಸಂಪತ್ತನ್ನ ತನ್ನ ಅಧೀನ ಮಾಡಿಕೊಂಡಂತಹ ನಮ್ಮ ಮನೆ ಅವರಿಗೆ ಈ ಭೌತಿಕ ಸಂಪತ್ತಿನಿಂದ ಏನಾಗಬೇಕಾಗಿದೆ? ಅದರಿಂದ ಹರ್ಷಂ ಪ್ರಾಪ್ತ ಆತ್ಮಧರ್ಮಾನುರೂಪ. ಇಂಥ ಒಂದು ದೊಡ್ಡ ದೀಕ್ಷೆ ಆ ಮಡದಿಯಲ್ಲಿ ಇತ್ತು ಅಂತ ಹೇಳಿದರೆ, ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮವನ್ನ ರಕ್ಷಣೆ ಮಾಡಿದರೆ ಆ ಧರ್ಮ ನಮ್ಮನ್ನ ಅವಶ್ಯವಾಗಿ ರಕ್ಷಣೆ ಮಾಡುತ್ತೆ. ಯಾವಾಗ ನಾವು ಧರ್ಮವನ್ನ ಪರಿತ್ಯಾಗ ಮಾಡ್ತೇವೋ ಆಗ ಆ ಧರ್ಮವೂ ಕೂಡ ನಮ್ಮನ್ನ ಪರಿತ್ಯಾಗ ಮಾಡಿ ಅನೇಕ ಕಷ್ಟಗಳನ್ನ ನಾವು ಜೀವನದಲ್ಲಿ ಅನುಭವಿಸಬೇಕಾಗತ್ತೆ. ಇಂಥ ಒಂದು ಅದಮ್ಯವಾದ ಆ ಒಂದು ಚೈತನ್ಯ ಶಕ್ತಿ ಆ ವೆಂಕಟನಾಥರು ಹಾಗೆ ಅವರ ಮಡದಿಯಲ್ಲಿ ಇರುವ ಕಾರಣದಿಂದ ಭಗವಂತನ ಪೂರ್ಣ ಅನುಗ್ರಹ ಆ ವೆಂಕಟನಾಥರಿಗೆ ಆಗಿರುವ ಕಾರಣದಿಂದಲೇ ಅವರು ಮಾಡುವ ಇಷ್ಟು ಬಡತನದಲ್ಲಿಯೂ ಕೂಡ ಅವರು ಮಾಡುವಂತಹ ಯಾವ ಆ ಧಾರ್ಮಿಕ ಕಾರ್ಯಗಳು ಇದೆ ಆ ಎಲ್ಲ ಧಾರ್ಮಿಕ ಕಾರ್ಯಗಳಿಗೂ ಕೂಡ ಗಂಡನ ಹೆಜ್ಜೆಯ ಹಿಂದೆಯೇ ಅವಳು ಕೂಡ ಹೆಜ್ಜೆಯನ್ನು ಇಟ್ಟುಕೊಂಡು ಅವರಿಗೆ ಅನುಕೂಲಳಾದಂತಹ ಒಂದು ಧರ್ಮ ಪತ್ನಿಯಾಗಿ ತನ್ನ ಸಂಸಾರ ಜೀವನವನ್ನ ನಡೆಸ್ತಾ ಇದ್ಲಂತೆ ಆ ಸರಸ್ವತಿ ದೇವಿ. ನಾವೆಲ್ಲ ಇವತ್ತಿನ ದಿನ ಸತ್ಯವಾನ್ ಸಾವಿತ್ರಿಯ ಕಥೆಯನ್ನ ನಾವೆಲ್ಲ ಕೇಳ್ತೇವೆ. ಅನೇಕ ಪತಿವ್ರತೆಯರ ಕಥೆಗಳನ್ನ ಇವತ್ತಿನ ದಿನ ನಾವೆಲ್ಲ ಕೇಳ್ತೇವೆ. ಅದು ನಮ್ಮ ಕಣ್ಣಿಗೆ ಕಾಣುವಂತಹ 300 ವರ್ಷದ ಹಿಂದೆ ವೆಂಕಟನಾಥರ ಮಡದಿಯನ್ನ ನೋಡಿದ್ರೆ ಸಾಕು, ನಮಗೆ ಎಲ್ಲ ಪತಿವ್ರತಾ ಸ್ತ್ರೀಯರ ನೆನಪು ಕೂಡ ನಮಗೆ ಜೀವನದಲ್ಲಿ ಆಗತ್ತೆ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನಂ. ಪತಿವ್ರತಾ ಸ್ತ್ರೀಯರಲ್ಲಿ ನಿಲ್ಲುವಂತಹ 5 ಕನ್ಯೆಯರು ಈ ಅಹಲ್ಯ, ದ್ರೌಪದಿ ಮೊದಲಾದವರು. ಅವರೆಲ್ಲರೂ ಕೂಡ ನಮಗೆ ತುಂಬಾ ದೂರದ ಕಾಲದವರು. ವೆಂಕಟನಾಥರ ಮಡದಿಯನ್ನು ನೋಡಿದ್ರೆ ನಾವು ಅನ್ಕೋಬೇಕು ಅಹಲ್ಯಾದಿಗಳು ಎಲ್ಲರೂ ಕೂಡ ಯಾವ ರೀತಿ ಇದ್ದರು. ಹೀಗೆ ಹರ್ಷಂ ಪ್ರಾಪ್ತ ಆತ್ಮಧರ್ಮಾನುರೂಪ. ಮತ್ತಷ್ಟೇ ಅಲ್ಲ, ಒಬ್ಬೊಬ್ಬರನ್ನ ಒಂದೊಂದು ಸಮಯಕ್ಕೆ ಪರೀಕ್ಷೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೆಂಡತಿಯನ್ನ, ಕಟ್ಟಿಕೊಂಡ ಹೆಂಡತಿಯನ್ನ ಯಾವ ಸಮಯದಲ್ಲಿ ಪರೀಕ್ಷೆ ಮಾಡಬೇಕು ಅಂತ ಕೇಳಿದರೆ ಅದಕ್ಕೋಸ್ಕರ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಕಟ್ಕೊಂಡಿರೋ ಹೆಂಡತಿಯನ್ನು ಪರೀಕ್ಷೆ ಮಾಡೋದಾದರೆ ನಿನಗೆ ಬಡತನ ಯಾವಾಗ ಬರುತ್ತೋ ಆಗ ನಿನ್ನ ಹೆಂಡತಿಯ ಪರೀಕ್ಷೆಯನ್ನ ಮಾಡು. ಆಗ ನಿನ್ನ ಹೆಂಡತಿ ಯಾವ ರೀತಿ ವರ್ತಿಸ್ತಾಳೋ ಅದೇ ಅವಳ ನಿಜವಾದ ಗುಣವಾಗಿರುತ್ತೆ.
ಸಂಪತ್ತಿದ್ದಾಗ ಎಲ್ಲರೂ ಗಂಡನನ್ನ ಹೊಗಳೋರೆ. ಯಾಕೆ? ಹೊಗಳಿದರೆ ಆ ಗಂಡ ಏನಾದರೂ ಕೂಡ ಕೊಡಿಸ್ತಾನೆ ಅನ್ನುವಂತಹ ಆಸೆ. ಆ ಸಂದರ್ಭದಲ್ಲಿ ಹೆಂಡತಿಯ ಗುಣ ಯಾವುದೂ ಕೂಡ ಗೊತ್ತಾಗೋದಿಲ್ಲ. ಯಾವಾಗ ಗೊತ್ತಾಗತ್ತೆ ಅಂತ ಬಿಟ್ರೆ ಗಂಡನಿಗೆ ಬಡತನ ಇದ್ದಾಗ ಮಾತ್ರ ಹೆಂಡತಿಯ ಗುಣಗಳು ಗೊತ್ತಾಗತ್ತೆ. ಆದ್ದರಿಂದ ವೆಂಕಟನಾಥರ ಮಡದಿಯಾದ ಯಾವ ಸರಸ್ವತಿ ಬಾಯಿ ಇದ್ದಾಳೆ, ಆ ಸರಸ್ವತಿ ಬಾಯಿ ಆತ್ಮಧರ್ಮ ರೂಪ. ಮದುವೆಯ ಸಂದರ್ಭದಲ್ಲಿ ಸಪ್ತಪದಿಯನ್ನ ತುಳಿಯಬೇಕಾದರೆ ಗಂಡನ ಪ್ರತಿಯೊಂದು ಧರ್ಮ ಕಾರ್ಯದಲ್ಲಿ, ಧಾರ್ಮಿಕ ಕಾರ್ಯದಲ್ಲಿ ನನ್ನ ಪಾಲು ಇರುತ್ತೆ ಅಂತ ಯಾವ ರೀತಿ ಮಾತನ್ನ ಕೊಟ್ಟಿದ್ದಳೋ ಅದರಂತೆ ಆ ವೆಂಕಟನಾಥರನ್ನು ಅನುಸರಿಸಿಕೊಂಡು ತನ್ನ ಸಂಸಾರ ಜೀವನವನ್ನ ನಡೆಸ್ತಾ ಇದ್ಲು. ಆದ್ರೆ ಯಾವ ದುಃಖವನ್ನು ಕೂಡ ಅನುಭವಿಸಲಿಲ್ಲಂತೆ ಆ ವೆಂಕಟನಾಥರ ಮಡದಿ ಬಡತನದಿಂದ. ಅಷ್ಟೇ ಅಲ್ಲ, ಪತ್ಯಾಕಾರ ಸ್ಪರ್ಶನ ಲಾಭಜಾತಂ ಹರ್ಷಂ ಪ್ರಾಪ್ತಾಹಿ. ಆ ಪತಿವ್ರತ ಶಿರೋಮಣಿಯಾದಂತಹ ಸರಸ್ವತಿ ದೇವಿ ತಿನ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಉಟ್ಕೊಳ್ಳಿ ಬಟ್ಟೆ ಇರತ್ತಾ? ಸರಿಯಾದ ಬಟ್ಟೆ ಇರ್ಲಿಕ್ಕೆ ಸಾಧ್ಯ ಉಂಟಾ? ಇದ್ದ ಬಟ್ಟೆಯನ್ನೇ ಚೆನ್ನಾಗಿ ಮಾಡಿಕೊಂಡು ಆ ಬಟ್ಟೆಯನ್ನು ಹಾಕಿಕೊಂಡು ಸಂತೋಷವನ್ನ ಪಡ್ತಾ ಇದ್ಲಂತೆ ಆ ವೆಂಕಟನಾಥರ ಮಡದಿ. ಹೀಗೆ ಮೂಲಭೂತ ಸಂಪತ್ತು, ಮೂಲಭೂತ ಸೌಕರ್ಯಗಳು ಇದ್ಯಾವುದೂ ಕೂಡ ಇಲ್ಲದಿದ್ದರೂ ಕೂಡ ಗಂಡನ ಹತ್ತಿರ ಮಾತನಾಡೋದು, ಗಂಡನ ಅಂಗವನ್ನು ಸ್ಪರ್ಶ ಮಾಡೋದು, ಇವೇ ಮೊದಲಾದಂತ ಕಾರ್ಯಗಳಿಂದ ಅವಳು ತನ್ನ ಜೀವನದಲ್ಲಿ ಅತ್ಯಂತ ಸಂತೋಷವನ್ನ ಪಟ್ಟು ತನ್ನ ಜೀವನವನ್ನ ನಡೆಸ್ತಾ ಇದ್ಲಂತೆ ಆ ವೆಂಕಟನಾಥರ ಮಡದಿ ಅನ್ನೋದನ್ನ ಈ ಶ್ಲೋಕದಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ.